ಅಂತ ನಾವು ನಮ್ಮೆಲ್ಲರ ಜೀವಿತ ಕಾಲದಲ್ಲಿ ನಿನ್ನ ಅತಿಯಾದ ಪ್ರೀತಿ ಕರುಣೆಯಿಂದ ಕೃಪೆಯಿಂದ ಸ್ವಾಮಿ ಕೊಟ್ಟಿರುವಂತ ಈ ಒಂದು ಅವಕಾಶಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಕರ್ತ, ನೀನು ನಮಗೋಸ್ಕರ ಪಟ್ಟಂತ ಆ ಕ್ಷಮೆಯನ್ನು ಸ್ವಾಮಿ ಧ್ಯಾನಿಸುವಂತೆ ಕರ್ತನೆ, ನಿನ್ನ ಮರಣವನ್ನು ಧ್ಯಾನಿಸುವಂತೆ ಕರ್ತ, ನಿನ್ನ ಪುನರುತ್ಥಾನವನ್ನು ಧ್ಯಾನಿಸುವಂತೆ ನಮ್ಮೆಲ್ಲರ ಜೀವಿತ ಕಾಲದಲ್ಲಿ ನಿನ್ನೊಂದು ಅವಕಾಶವನ್ನು ಕೊಟ್ಟಿದ್ದೀಯಪ್ಪ ಕರ್ತ. ಇದರೊಂದಿಗೆ ನಿನ್ನ ದಾಸನು ಪ್ರವಾದಿ ಅರಸನು ಬರೆದಂತ ವಾಕ್ಯವನ್ನು ಸ್ವಾಮಿ ನಿನ್ನ ಮಕ್ಕಳಾದಂತ ನಮಗೆ ನೀನು ದಯಪಾಲಿಸಿದ್ದಿ. ಉದಯದಲ್ಲಿ ಕರ್ತನೆ, ಈ ವಾಕ್ಯದೊಂದಿಗೆ ಈ ದಿನವನ್ನು ಪ್ರಾರಂಭಿಸುವಂತೆ ನಿನ್ನ ಮಕ್ಕಳಾದಂತ ನಮಗೆ ಮುಕ್ತವಾದಂತ ಕಾರ್ಯಗಳನ್ನು ದಯಪಾಲಿಸಿದ್ದಿ ಸ್ವಾಮಿ. ಆಗ ವಾಕ್ಯವು ಈ ರೀತಿಯಾಗಿದೆ ಕರ್ತ. ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ ಎಂಬುದಾಗಿರುವಂತ ಈ ಅದ್ಭುತವಾದಂಥ ವಾಕ್ಯವನ್ನು ಸ್ವಾಮಿ ನಮಗೆ ನೀನು ಕೇಡು ಮಾಡದೆ ಬಯಸದೆ ನಿನ್ನ ಸನ್ನಿಧಾನದಲ್ಲಿ ಬರುವಾಗ, ನಿನ್ನ ಸ್ತುತಿಸುವಾಗ, ನಿನ್ನನ್ನು ಕೊಂಡಾಡುವಾಗ ಸ್ವಾಮಿ, ನಮ್ಮ ಹೃದಯಗಳನ್ನು ಹರಿದುಕೊಂಡು ನಮ್ಮ ಪಾಪಗಳ ಅರಿಕೆಗಳನ್ನು ಮಾಡಿಕೊಳ್ಳುವಾಗ ಸ್ವಾಮಿ ನೀನು ಕರುಣಿಸುವಂತಹ ದೇವರಾಗಿದೆಯಪ್ಪ ಕರ್ತನೆ. ಈ ಉದಯದಲ್ಲಿಯೇ ಬಂದು ನಿನ್ನನ್ನು ಆರಾಧಿಸ್ತಾ ಇದ್ದಾವೆ ಕರ್ತ. ನಮ್ಮ ಹೃದಯಗಳಲ್ಲಿ ಬಾ ಸ್ವಾಮಿ, ನಮ್ಮ ಮಧ್ಯದಲ್ಲಿ ಬಾ ಸ್ವಾಮಿ, ನಮ್ಮ ಆಲಯದಲ್ಲಿ ಬಾ ಕರ್ತನೆ. ಕರ್ತ, ತೆರೆದ ಹೃದಯಗಳಿಂದ ಸ್ವಾಮಿ ನಾವು ಈ ಪಶ್ಚಾತ್ತಾಪದ ದಿನಗಳಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬಂದಿರುವಾಗ ನಮ್ಮನ್ನು ಕರುಣಿಸು ದೇವರೇ. ನಿನ್ನ ರುಚಿಯನ್ನು ನಾವು ತಿಳಿದುಕೊಳ್ಳುವಂತೆ ನಮ್ಮ ಹೃದಯಗಳನ್ನು ಕರ್ತನೆ ತೆರೆ ಎಂಬುದಾಗಿ ನಿನ್ನಲ್ಲಿ ಬೇಡ್ಕೊಳ್ತಾ ಇದೆ ಸ್ವಾಮಿ. ಆತ್ಮಿಕವಾಗಿ ನಿನ್ನ ರುಚಿಸುವಂತ ಈ ಸಮಯದಲ್ಲಿ ಕರ್ತ, ನಿನ್ನ ಮಕ್ಕಳಾದಂಥ ನಾವು ಈ ರೀತಿಯಾಗಿ ರಾಗಗಳನ್ನು ಹಾಡಿಕೊಂಡು ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ನೀ ಉತ್ತಮನೆಂದು ಎಂಬುದಾಗಿರುವಂತಹ ರಾಗವನ್ನು ಈ ಸಮಯದಲ್ಲಿ ನಾವು ರಾಗ ಮಾಡಿಕೊಳ್ಳೋಣ. ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ರಕ್ಷಕನ ಜಯಿಸಿ ನಾದನ್ಯಾದೆನಯ್ಯ. ರಕ್ಷಕನ ಜಯಿಸಿ ನಾದನ್ಯಾದೆನಯ್ಯ. ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ಮಹಾದೇವರು ನೀನೇ, ಸ್ತುತಿಗಳಿಗೆ ಪಾತ್ರನು ನೀನೇ. ಮಹಾದೇವರು
ಮನಸಾರೆ ಹೊಗಳುವೆನು ನಿನ್ನ ಆಶ್ಚರ್ಯ ಕಾರ್ಯಗಳನ್ನು ರುಚಿ ನೋಡಿ ತಿಳಿದುಕೊಂಡೆ. ಯೆಹೋವಾ ಉತ್ತಮನೆಂದು ರುಚಿ ನೋಡಿ ತಿಳಿದುಕೊಂಡೆ. ಯೆಹೋವಾ ಉತ್ತಮನೆಂದು ನನ್ನ ಜೀವಿತ ಕಾಲವೆಲ್ಲ ಯೆಹೋವನ ಸ್ತುತಿಸುವೆನು. ನನ್ನ ಜೀವಿತ ಕಾಲವೆಲ್ಲ ಯೆಹೋವನ ಸ್ತುತಿಸುವೆನು. ನನ್ನ ಬದುಕು ಕಾಲವೆಲ್ಲ ನನ್ನ ದೇವರ ಕೀರ್ತಿಸುವೆ. ನನ್ನ ಬದುಕು ಕಾಲವೆಲ್ಲ ನನ್ನ ದೇವರ ಕೀರ್ತಿಸುವೆ. ರುಚಿ ನೋಡಿ ತಿಳಿದುಕೊಂಡೆ. ಯೆಹೋವಾ ಉತ್ತಮನೆಂದು ರುಚಿ ನೋಡಿ ತಿಳಿದುಕೊಂಡೆ. ಯೆಹೋವಾ ಉತ್ತಮನೆಂದು. ಹೌದು ಸ್ವಾಮಿ, ನಿನ್ನನ್ನು ನಾವು ರುಚಿಸಿರುವಾಗ, ನಿನ್ನನ್ನು ತಿಳಿದುಕೊಂಡಿರುವಾಗ, ಪಾಪಿಗಳಾದಂಥ ನಮ್ಮನ್ನು ನಾವು ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ನಮ್ಮ ಪಾಪಗಳ ಅರಿಕೆಗಳೊಂದಿಗೆ ಕರ್ತನೆ ನೀನು ಮುಕ್ತವಾಗಿ ಕೊಟ್ಟಿರುವಂಥ ಕರೆ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಳ್ಳಿರಿ ಎಂಬುದಾಗಿ, ಪಶ್ಚಾತ್ತಾಪ ಪಡಿರಿ ಎಂಬುದಾಗಿ ಕೊಟ್ಟಿರುವಂಥ ಈ ಮುಕ್ತವಾದಂಥ ನಿನ್ನ ಕರೆಗೋಸ್ಕರ ಸ್ವಾಮಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ನಿನ್ನ ಕೃಪೆಯನ್ನು ಕೊಡು ದೇವರೇ. ಕರ್ತನೆ, ನಮ್ಮ ಅಂತರಾಳವನ್ನು ಬಲ್ಲೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿರುವಂಥ ದೇವರೇ, ನಿನ್ನ ಸ್ತುತಿಸ್ತೇವೆ ರಾಜಾ, ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ಈ ಉದಯ ಕಾಲದಲ್ಲಿ ಕರ್ತ ನಿನ್ನ ಸನ್ನಿಧಾನದಲ್ಲಿ ಬಂದಂಥ ನಮ್ಮೆಲ್ಲರನ್ನು ತಿರುಗಿ ನಿನ್ನ ಕರಗಳಲ್ಲಿ ಕೊಟ್ಟು ಈ ಸ್ತುತಿಯನ್ನು, ಈ ಆರಾಧನೆಯನ್ನು ನಿನ್ನ ಪರಿಶುದ್ಧವಾದಂಥ ಸ್ವಾಮಿ ಪಾದ ಸನ್ನಿಧಿಗೆ ಸಮರ್ಪಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ, ಜೀವವುಳ್ಳ ನಾಮದಲ್ಲಿ ಈ ಆರಾಧನೆ ನಿನಗೆ ಸಮರ್ಪಿಸಿದ್ದೆ ದೇವರೇ, ಆಮೆನ್. ಉದಯ ಕಾಲದ ಆರಾಧನೆಯನ್ನು ನಾವು ತಿರುಗಿ ಪ್ರಾರಂಭಿಸುವಂತೆ ದೇವರ ವಾಕ್ಯದಿಂದ ಕೆಲವು ವಚನಗಳನ್ನು ಓದಿಕೊಂಡು ಈ ಸಮಯದಲ್ಲಿ ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ 4-5ನೇ ವಚನ ಈ ರೀತಿಯಾಗಿದೆ. ದೇವಜನರೇ, ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯೂ ನಮ್ಮ ಸಂಕಟವೇ ಹೌದು. ನಾವಾದರೂ ಆತನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ನಮ್ಮ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೈಕ ದೇವರ ನಾಮದಲ್ಲಿ ಉಂಟಾಗಲಿ, ಆಮೇನ್. ಈ ಉದಯ ಕಾಲದ ಆರಾಧನೆಯನ್ನು ನಾವು ಆರಂಭಿಸಿ ದೇವರನ್ನು ಕೊಂಡಾಡುವಂತೆ, ಆತನ ಶ್ರಮ ಮರಣ ಧ್ಯಾನಗಳನ್ನು ಧ್ಯಾನಿಸುವಂತೆ ಹಾಡುವಂತ ಸಂಗೀತಗಳಲ್ಲಿ 79ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಕರ್ತ ನಿನ್ನ ಶ್ರಮೆಯನ್ನು ಧ್ಯಾನಿಸ ಸಹಾಯ, ನಮಗಿಯು ಜ್ಞಾನವ ನೀನೆ ಪಾಲಿಸಯ ಎಂಬುದಾಗಿರುವಂತ ಸಂಗೀತದ 1 ಮತ್ತು 3ನೇ ಚರಣವನ್ನು ಈ ಸಮಯದಲ್ಲಿ ನಾವು ಹಾಡಿಕೊಳ್ಳೋಣ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ತಿರುಗಿ ಉದಯ ಕಾಲದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಸಭೆಯಾಗಿ ಸೇರಿ ಬಂದಿದ್ದೇವೆ. ಕರ್ತ, ನಿನ್ನನ್ನು ಆರಾಧಿಸಿದ್ದೇವೆ, ನಿನ್ನ ಸ್ತುತಿಸಿದ್ದೇವೆ ಸ್ವಾಮಿ. ನಿನ್ನ ಪ್ರವಾದಿಗಳು ಕರ್ತನೆ ಮುನ್ನುಡಿಯಾಗಿ ಕರ್ತ ನೀನು ನಮಗೋಸ್ಕರ ಪಟ್ಟಂತ ಶ್ರಮೆಯನ್ನು ಸ್ವಾಮಿ, ನೀನು ನಮಗೋಸ್ಕರ ಅನುಭವಿಸಿರುವಂತಹ ವೇದನೆಯನ್ನು ಕರ್ತನೆ ತಮ್ಮ ಪ್ರವಾದನೆಗಳೇ ನಿನ್ನ ಆತ್ಮನ ಕೃಪೆಯಿಂದ, ನಿನ್ನ ಆತ್ಮನ ಪ್ರೇರಣೆಯಿಂದ ತಿಳಿಸಿರುವಾಗ ಕರ್ತನೆ, ಕೇವಲ ನಾವು ಅದನ್ನು ಓದುವವರಾಗದೆ ಸ್ವಾಮಿ, ನಮ್ಮ ಜೀವಿತಗಳಲ್ಲಿ ಕರ್ತನೆ ಅದರ ಗುರಾರ್ಥಗಳನ್ನು ಅರಿತುಕೊಳ್ಳುವಂತೆ, ನೀನು ಪಟ್ಟಂತ ಶ್ರಮೆಯನ್ನು ಧ್ಯಾನಿಸುವಂತೆ ಕರ್ತನೆ ನಮ್ಗಾದರೂ ನೀನು ಅವಕಾಶವನ್ನು ಕೊಟ್ಟಿದೆಯಪ್ಪ. ಕರ್ತ, ನಿನ್ನ ಸ್ತುತಿಸ್ತೇವೆ, ನಿನ್ನ ಕೊಂಡಾಡ್ತೇವೆ. ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನಮ್ಮೆಲ್ಲರ ಜೀವಿತದಲ್ಲಿ ತಿರುಗಿ ನೀನು ಅವಕಾಶ ದಯಪಾಲಿಸಿದೆಯಪ್ಪ. ಕರ್ತನೆ, ಉದಯದಲ್ಲೇ ಬಂದು ಕರ್ತ ನಿನ್ನ ಆಲಯದಲ್ಲಿ ಸ್ವಾಮಿ, ಸುಂದರವಾದಂಥ ಈ ಆಲಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಮ್ಮ ತೆರೆದ ಹೃದಯಗಳಿಂದ ನಿನ್ನನ್ನು ಸ್ತುತಿಸಿದ್ದೇವೆ ದೇವರೇ, ನಿನ್ನ ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ಈಗ ನಿನ್ನ ವಾಕ್ಯವನ್ನು ಕರ್ತನೆ ಧ್ಯಾನಿಸಲು ಕರ್ತನೆ ಸ್ವಾಮಿ ನಾವು ಸಿದ್ಧರಾಗಿದ್ದೇವೆ. ಕರ್ತ, ನಮ್ಮ ಹೃದಯಗಳನ್ನು ತೆರೆ ಸ್ವಾಮಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಳ್ಳಿರಿ ಎಂಬುದಾಗಿ ಕರ್ತ ಹೇಳಿರುವಾಗ, ತೆರೆದ ಹೃದಯದಿಂದ ನಿನ್ನ ಸನ್ನಿಧಾನದಲ್ಲಿ ಬಂದಿರುವಂತಹ ಈ ಭಕ್ತ ಸಮೂಹವನ್ನು ಸ್ವಾಮಿ ನೀನು ಆಶೀರ್ವದಿಸು ಎಂಬುದಾಗಿ ನಿನ್ನಲ್ಲಿ ಬೇಡವರಾಗಿದ್ದೇವೆ. ನಿನ್ನ ಪ್ರಸನ್ನತೆಯನ್ನು ಬಯಸಿ ಬರುವಂತಹ ಮಕ್ಕಳ ಮಧ್ಯದಲ್ಲಿ ಯಾವಾಗಲೂ ಇರುವಂತ ದೇವರೇ, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ಕೊಡುವಂತ ಜೀವ ಸ್ವರೂಪನೇ ನಮ್ಮ ಮಧ್ಯದಲ್ಲಿ ಬಾ ಸ್ವಾಮಿ, ನಮ್ಮ ಆಲಯದಲ್ಲಿ ಬಾ ಕರ್ತನೆ. ಇಲ್ಲಿ ಸೇರಿ ಬಂದಿರುವಂತವರಷ್ಟಲ್ಲದ ಕರ್ತ ಸ್ವಾಮಿ, ಆನ್ಲೈನ್ ಮುಖಾಂತರ ಕರ್ತನೆ ಮನೆಗಳಲ್ಲಿ ಇದ್ದುಕೊಂಡು ತಾವು ವಾಕ್ ಮಾಡುವಂತಹ, ವಾಯುವಿಹಾರ ಮಾಡುವಂತಹ ಸ್ಥಳಗಳಲ್ಲಿ ಇದ್ದುಕೊಂಡು ಸ್ವಾಮಿ, ಮನೆಯಲ್ಲಿ ಕುಳಿತುಕೊಂಡು ನಿನ್ನ ಜೀವವುಳ್ಳ ವಾಕ್ಯವನ್ನು ಕರ್ತನೆ ಕೇಳುತ್ತಿರುವಂತಹ, ಆಸ್ಪತ್ರೆಯ ಹಾಸಿಗೆಗಳಲ್ಲಿ ಮಲಗಿಕೊಂಡು ನಿನ್ನ ವಾಕ್ಯವನ್ನು ಕೇಳುತ್ತಿರುವಂತಹ ಎಲ್ಲ ಹೃದಯಗಳಿಗೋಸ್ಕರ ನಿನ್ನಲ್ಲಿ ಪ್ರಾರ್ಥಿಸೋರಾಗಿದ್ದೇವೆ ದೇವರೇ. ನಾವು ಹೃದಯಗಳನ್ನು ತೆರೆಯುವಂತೆ ನೀನು ಮುಕ್ತವಾಗಿ ಅವಕಾಶವನ್ನು ಕೊಟ್ಟಿದ್ದೀ. ಆ ಹೃದಯಗಳಲ್ಲಿ ನಿನ್ನ ವಾಕ್ಯವೆಂಬ ಬೀಜವನ್ನು ಬಿತ್ತುವುದಕ್ಕೆ ಕರ್ತನೆ ನಿನ್ನ ಮಕ್ಕಳಾದಂಥ ನಮಗೆ ಅವಕಾಶವನ್ನು ಕೊಟ್ಟಿದ್ದೀಯಪ್ಪ ಸ್ವಾಮಿ. ಕರ್ತನೆ, ನಮ್ಮ ಹೃದಯಗಳಲ್ಲಿ ಬಾ ಸ್ವಾಮಿ, ನಮ್ಮ ಮಧ್ಯದಲ್ಲಿ ಬಾ ಸ್ವಾಮಿ. ಸೇರಿ ಬಂದಿರುವಂಥ ಭಕ್ತ ಸಮೂಹ ಯಾವ ಒಂದು ಆಲೋಚನೆಯಿಂದ ನಿನ್ನ ಸನ್ನಿಧಾನದಲ್ಲಿ ಬಂದಿದೆ ಎಂಬುದಾಗಿ ನೀನು ಮಾತ್ರ ಬಲ್ಲಂತ ದೇವರಾಗಿದೆಯಪ್ಪ ಸ್ವಾಮಿ. ಕರ್ತನೆ, ಯಾವ ಒಂದು ನೋವಿನಿಂದ, ಯಾವ ಒಂದು ಬಾಧೆಯಿಂದ, ಯಾವ ಒಂದು ಕೌಟುಂಬಿಕ ಅಸಮಾಧಾನದಿಂದ, ಮಕ್ಕಳ ಭವಿಷ್ಯ ವಿಷಯದಿಂದ ಸ್ವಾಮಿ ವ್ಯಥೆಯಲ್ಲಿ, ನೋವಿನಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ ಎಂಬುದಾಗಿ ವೈಯಕ್ತಿಕವಾಗಿ ನಾವುಗಳು ಮಾತ್ರ ಬಲ್ಲಂತವರಾಗಿದ್ದೇವೆ ಸ್ವಾಮಿ. ಯಥಾರ್ಥವಾದ ಹೃದಯದಿಂದ ಈ ಉದಯದಲ್ಲೇ ನಿನ್ನ ಸನ್ನಿಧಾನದಲ್ಲಿ ಅರ್ಕೆ ಮಾಡಿಕೊಡ್ಲಿಕ್ಕೆ ನೀನು ಕೃಪೆಯನ್ನು ಕೊಡಪ್ಪ ಸ್ವಾಮಿ. ಈ ಆರಾಧನೆಯ ಆರಂಭವು, ಮಧ್ಯವು, ಅಂತ್ಯವು ನೀನಾಗಿದ್ದುಕೊಂಡು ನಿನ್ನ ಮಹಿಮೆ ಒಂದು ಎಂಬುದಾಗಿ ನಿನ್ನಲ್ಲಿ ಬೇಡವರಾಗಿದ್ದೇವೆ ಸ್ವಾಮಿ. ನಮ್ಮ ಸಭೆಯ ಪ್ರತಿಯೊಬ್ಬೊಬ್ಬ ಕುಟುಂಬಗಳನ್ನು ಆಶೀರ್ವದಿಸು. ಸಭಾಪಾಲಕರುಗಳನ್ನು, ನಮ್ಮ ಸಭೆಯ ಸಭಾಪಾಲಕರನ್ನು ಆಶೀರ್ವಾದ ಮಾಡು. ಸಭಾಪಾಲನ ಸಮಿತಿಯನ್ನು ಆಶೀರ್ವದಿಸು ದೇವರೇ. ನಮ್ಮ ಸಭೆಯಲ್ಲಿರುವಂಥ ಎಲ್ಲ ರೀತಿಯಾದಂಥ ಸ್ವಾಮಿ ಫೆಲೋಶಿಪ್ಗಳನ್ನು ಕರ್ತ ನೀನು ಆಶೀರ್ವದಿಸು, ಬಲಪಡಿಸು. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯವು ಅದು ನಿನಗೆ ಘನವನ್ನು, ಮಾನವನ್ನು, ಮಹಿಮೆಯನ್ನು ಸಲ್ಲಿಸುವಂಥದ್ದಾಗಲಿ ಸ್ವಾಮಿ. ಯಾವುದೇ ರೀತಿಯಾದಂಥ ಸ್ವಾಮಿ ಉದ್ದೇಶಗಳನ್ನು, ವೈಯಕ್ತಿಕ ಆಲೋಚನೆಗಳನ್ನು ನಾವು ಹೊಂದಿಕೊಳ್ಳುವಂತೆ, ನಿನ್ನ ರಾಜ್ಯವನ್ನು ಕಟ್ಟುವಂಥ ಉದ್ದೇಶವನ್ನು ಮಾತ್ರ ನಾವುಗಳು ಒಂದುವಾಗಿ ನಿನ್ನ ಕೃಪೆಯನ್ನು ದಯಪಾಲಿಸು. ನಮ್ಮ ಸಭೆಯೆಲ್ಲ ಯವನಸ್ಥ ಮಕ್ಕಳನ್ನು ಆಶೀರ್ವದಿಸು. ಸಭೆಯಲ್ಲಿ ನಡೆತಿರುವಂಥ ಎಲ್ಲ ರೀತಿಯಾದಂಥ ಅಂಗ ಸಂಸ್ಥೆಗಳ ಆಶೀರ್ವಾದ ಮಾಡು. ವಿಶೇಷವಾದಂಥ ರೀತಿಯಲ್ಲಿ ಭಾನುವಾರ ಪಾಠಶಾಲೆಯ ಮಕ್ಕಳನ್ನು, ಶಿಕ್ಷಕರನ್ನು ಸ್ವಾಮಿ, ಅದಕ್ಕೆ ಪ್ರತ್ಯಕ್ಷ ಪರೋಕ್ಷ ಸಹಾಯ ಮಾಡುತ್ತಂಥ ಪ್ರತಿಯೊಬ್ಬವನ್ನು ಆಶೀರ್ವದಿಸ ಎಂಬುದಾಗಿ ಬೇಡುತ್ತಾ ಈ ಉದಯ ಕಾಲದಲ್ಲೇ ಸ್ವಾಮಿ ಕರ್ತನೆ, ಇವತ್ತಿನ ದಿವಸ ನಿನ್ನ ವಾಕ್ಯ ಸಂದೇಶವನ್ನು ನೀಡಿರುವಂತಹ ಘನ ಸೇವಕರನ್ನು ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದಾನೆ. ಅವರು ನಮ್ಮ ಸಭೆಗೆ ನೀನು ವರವಾಗಿ, ದಾನವಾಗಿ ಅನೇಕ ವರ್ಷಗಳಿಂದ ಉಪಯೋಗಿಸ್ತಾ ಬಂದಿರೋಕ್ಕೋಸ್ಕರ ನಿನಗೆ ಸ್ತೋತ್ರ. ಅದ್ಭುತವಾದಂಥ ಅವರ ಸೇವೆ ವಿವಿಧ ರಂಗಗಳಲ್ಲಿ, ವಿವಿಧ ಆದ ವಿಷಯಗಳ ಮುಖಾಂತರ ಸ್ವಾಮಿ, ಪುಸ್ತಕಗಳ ಮುಖಾಂತರ, TV ಮಾಧ್ಯಮಗಳ ಮುಖಾಂತರ, ರೇಡಿಯೋಗಳ ಮುಖಾಂತರ ನೀನು ಅವ್ರನ್ನ ಸೇವೆ ಮಾಡುವಂತೆ ಬಲಪಡಿಸಿದ್ದಿ, ಉಪಯೋಗಿಸಿದ್ದಿ ದೇವರೇ. ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದಿನ ದಿವಸ ಅವರ ಮೂಲಕ ನನ್ನ ಸಭೆಗೆ, ನನಗೆ, ನನ್ನ ಗದಗ ಬೆಟಗೇರಿ ನಗರಕ್ಕೆ ಸ್ವಾಮಿ ಕೇಳ್ತಿರುವಂಥ ಪ್ರತಿಯೊಂದು ಹೃದಯಕ್ಕೆ ಯಾವ ರೀತಿಯಾದಂಥ ಆತ್ಮಿಕ ಮನ್ನವನ್ನು ನೀನು ಕೊಡಬೇಕೆಂಬುದಾಗಿದೆಯೋ ಸ್ವಾಮಿ, ನೀನು ದಯಪಾಲಿಸು.
ಮಾತನಾಡುವವರವರಾಗದೆ ನಿನ್ನ ಆತ್ಮನ ಮೂಲಕ, ನಿನ್ನ ಆತ್ಮನ ಬಲದಿಂದ ನಮ್ಮೆಲ್ಲರೊಟ್ಟಿಗೆ, ನಮ್ಮ ಹೃದಯಗಳೊಟ್ಟಿಗೆ ಮಾತನಾಡುವಂತೆ ನೀನು ಕೃಪೆಯಿಂದ ದಯಪಾಲಿಸಿ ಎಂಬುದಾಗಿ ಕರ್ತನೆ, ಈ ಆಲಯದಲ್ಲಿ ಸೇರಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕರ್ತ ನಿನ್ನ ಕರೆಗೊಟ್ಟು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಬೇಡಿ ಹೊಂದಿದ್ದೇವೆ ನಮ್ಮ ಕರುಣೆ ಹೇಳ ತಂದೆ ಆದ ದೇವರೇ, ಆಮೇನ್. ಯಾರದನ್ನು ನಾವು ಹಾಗೆ ಮುಂದುವರಿಸುವ ಹಾಗೆ ಪರದೆ ಮೇಲೆ ಮೂಡಿಬರುವಂಥ, ಟಿವಿಯಲ್ಲಿ ಮೂಡಿಬರುವಂಥ ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುಗೆ ಸ್ತುತಿ ಮಾಡಿರಿ ಎಂಬುದಾಗಿರುವಂಥ ರಾಗವನ್ನು ಈ ಸಮಯದಲ್ಲಿ ನಾವು ಹಾಡಿಕೊಳ್ಳೋಣ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದೆ, ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದೆ. ಪಾಪ ನಿವಾರಿಸಿ ಸ್ವೀಕರಿಸಿ ರಕ್ಷಣೆ ನೀಡಿದಿ. ಪಾಪ ನಿವಾರಿಸಿ ಸ್ವೀಕರಿಸಿ ರಕ್ಷಣೆ ನೀಡಿದಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ಜೀವಿತದಿ ಸದಾ ನೀನನ್ನು ಸ್ಮರಿಸುವೆನು. ನನ್ನ ಜೀವಿತದಿ ಸದಾ ನೀನನ್ನು ಸ್ಮರಿಸುವೆನು. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. Hallelujah, 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 hallelujah. ಯೇಸುವನ ಮೇರೆ ನಿಜ ರಕ್ಷಣೆ ಹೊಂದಿರಿ. ಯೇಸುವನ
ಮಹಿಮೆಯ ಸಾರುವೆವು. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರ ವಾಕ್ಯ ಸಂದೇಶಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ, ಸೇವಕರಿಂದ ಇಂದಿನ ದಿವಸದ ಆತ್ಮಿಕ ಮನ್ನವನ್ನು ಹೊಂದುವಂತೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆ ಜವಾನ್, ಹಿಂದೆ ನೋಡದಿರು, ಯೇಸು ನಿನ್ನ ಬಂಡೆ ಎಂಬುದಾಗಿರುವಂಥ ರಾಗದ ಮೊದಲೇ ಚರಣ ಈ ಸಮಯದಲ್ಲಿ ನಾವು ಹಾಡಿಕೊಳ್ಳೋಣ. ಧ್ವಜ ಮುಂದೆ ನಾಡೆ ಜವಾನ, ಹಿಂದೆ ನೋಡದಿರು, ನಿನ್ನ ಬಂಡಿ ಶಿಲ್ಪೆ ನಿನ್ನ ಧ್ವಜ ಮುಂದೆ ನಾಡೆ ಜವಾನ, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡಿ. ನಿನಗಾಗಿಯೇ ಆತ ಜಗದೋಡು ಬಂದರು, ನಿನ್ನನ್ನು ಕಾಯಲು. ನಿನಗಾಗಿಯೇ ಆತ ಜಗದೋಡು ಬಂದರು, ನಿನ್ನನ್ನು ಕಾಯಲು. ನಿನಗಾಗಿಯೇ ಯೇಸುವು ತೆರೆದನು, ನಿನಗಾಗಿಯೇ ಯೇಸುವು ತೊರೆದನು ಮುಕ್ತಿಯ ದ್ವಾರವ, ಮುಕ್ತಿಯ ದ್ವಾರವ. ನಿನ್ನ ಧ್ವಜ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ದಿವಸದಲ್ಲಿ ಇನ್ನೊಂದು ಆವರ್ತಿ ಬೆಳಗಿನ ಸಮಯದಲ್ಲಿ ಆತ್ಮದಲ್ಲಿ ಬಡವರಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಸೇರಿ ಬಂದಿದ್ದೀರಿ. ದೇವರು ಈ ಒಂದು ಶ್ರಮ ದಿನಗಳ ಈ ಧ್ಯಾನದಲ್ಲಿ ತನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಇವತ್ತು ನಮ್ಮೊಂದಿಗೆ ತಿರುಗಿ ಮಾತನಾಡಲಿ ಎಂಬುದಾಗಿ ನಾವು ಆತನನ್ನು ಕೇಳಿಕೊಳ್ಳೋಣ. ಈ ಸಮಯದಲ್ಲಿ ಒಂದು ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ ಅದರ 18ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ನಾನು ಓದ್ತೇನೆ. ರೋಮಾಪುರದವರಿಗೆ ಪೌಲನು ಬರೆದ ಪತ್ರದ 1ನೇ ಅಧ್ಯಾಯ 18ನೇ ವಾಕ್ಯದಿಂದ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಕಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ.
ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿಗಿಂತ ಮೊದಲು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕಂತಂದರೆ, ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹವನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿ ಬಿಟ್ಟನು. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇಲೆ ದೇವನಾಮಕ್ಕೆ ಸ್ತೋತ್ರ. ದೇವರ ಕೋಪ ಎಂಬುದಾಗಿ ಪ್ರಥಮ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. The wrath of God is revealed against all the ungodly ಅಂತ. ದೇವರ ಕೋಪವು ದೇವರನ್ನು ಬಿಟ್ಟವರ ಮೇಲೆ, ಭಕ್ತಿಹೀನರ ಮೇಲೆ ಅಂತ ಹೇಳ್ತದೆ. ಭಕ್ತಿಹೀನರು ಅಂತ ಹೇಳುವಾಗ ಸಾಮಾನ್ಯವಾಗಿ ಇದು ಕ್ರೈಸ್ತರಲ್ಲಿಯೂ ಇರ್ತದೆ, ಅಕ್ರೈಸ್ತರಲ್ಲಿಯೂ ಇರ್ತದೆ. ಭಕ್ತಿ ಅನ್ನುವಂಥದ್ದು ಕ್ರೈಸ್ತರಲ್ಲಿಯೂ ಇರ್ತದೆ, ಅಕ್ರೈಸ್ತರಲ್ಲಿಯೂ ಕೂಡ ಇರ್ತದೆ. ಭಕ್ತಿಹೀನತೆ ಅಂದರೆ ದೇವರ ಹೆಸರನ್ನು ಹೇಳಿಕೊಂಡು ನಮಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸುವಂಥ ಜೀವಿತ, ಇಲ್ಲವೇ ದುಶ್ಚಟಗಳಲ್ಲಿ, ಪಾಪಗಳಲ್ಲಿ ಜೀವಿಸುವಂಥ ಜೀವಿತ. ಆದರೆ ನಮಗೆ ಹೇಗೋ ಒಂದು ರಕ್ಷಣೆ ಬೇಕು, ಹೇಗೋ ಒಂದು ಸಂರಕ್ಷಣೆ ಬೇಕು, ಸತ್ತ ಮೇಲೆ ನಾವು ದೇವರ ರಾಜ್ಯಕ್ಕೆ ಹೋಗಬೇಕು ಅಂತ ಲೋಕ ಭೋಗ ಆಶೆಗಳೊಂದಿಗೆ ಜೀವಿಸ್ತಿರುವಂಥ ಜನರು. ಈ ರೀತಿಯ ಜನರನ್ನು ನಾವು ಸೃಷ್ಟಿಕಾಲದಿಂದಲೂ ನೋಡುತ್ತಲೇ ಬಂದಿದ್ದೇವೆ. ದೇವರ ಕೋಪ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಭೂಮಿಯ ಮೇಲೆ ಮನುಷ್ಯರ ದುಷ್ಟತನವು ಹೆಚ್ಚಾಗುತ್ತಾ ಬಂತು. ಆಗ ದೇವರು, ನಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತೇನೆ ಅಂತ ಹೇಳಿ ಆತನು ನೋಹನ ಕಾಲದಲ್ಲಿ ಭೂಮಿಯನ್ನು ನಾಶ ಮಾಡಿದನು. ಅದೇ ರೀತಿಯಲ್ಲಿ ಈ ವಾಕ್ಯದ ಮುಂದಿನ ಭಾಗ ನಾನು ಓದಲಿಲ್ಲ. ಮುಂದೆ ದೇವರು ಅವರನ್ನೇನು ಮಾಡಿದಂತೆ, ಅಂತ ಜನರನ್ನು ಅವರು ತಮ್ಮ ದೇಹವನ್ನು ಮಾನಹೀನ ಮಾಡಿಕೊಳ್ಳಲಿ ಅಂತ ಹೇಳಿ ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿಬಿಟ್ಟಂತೆ. ಆದ್ದರಿಂದ ಅವರು ಅಸಹ್ಯವಾದಂತಹ ಲೈಂಗಿಕ ಜೀವಿತವನ್ನು ಪುರುಷರೊಂದಿಗೆ, ಸ್ತ್ರೀಯರೊಂದಿಗೆ ಈ ರೀತಿಯಲ್ಲಿ ಅವರು ಜೀವಿಸಿದಂತಹ ಒಂದು ಅಶುದ್ಧ ಜೀವಿತ, ಅದನ್ನು ನೋಡಿದ ದೇವರು ಆ ನಂತರದಲ್ಲಿ ಲೋಟನ ಕಾಲದಲ್ಲಿ ಸೊದೋಮ್ ಗೊಮೋರವನ್ನು ಕೂಡ ನಾಶ ಮಾಡ್ತಾನೆ. ಈ ರೀತಿಯಲ್ಲಿ ದುಷ್ಟತನವು ಹೆಚ್ಚಾಗುವಾಗ ದೇವರನ್ನರಿಯದೆ ನಾಶವಾಗುತ್ತಿರುವಂಥ ಲೋಕದ ಜನರನ್ನು ಆತನು ನಾಶವಾಗುವುದಕ್ಕೆ ಬಿಡದೆ ಆತನು ಅವರನ್ನು ಪ್ರೀತಿಸಿದನು ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂಬುದಾಗಿ ದೇವರು
ಈ ಲೋಕದಲ್ಲಿ ಜನರೊಂದಿಗೆ ತನ್ನ ಒಂದು ಸಂಪರ್ಕವನ್ನು ಬೆಳೆಸಿಕೊಳ್ಳುವುದಕ್ಕೋಸ್ಕರ ಮೋಶೆಯ ಮೂಲಕವಾಗಿ ಧರ್ಮಶಾಸ್ತ್ರವನ್ನು ಕೊಟ್ಟನು. ಅದರಲ್ಲಿ ನಾವು ಮಾಡಬೇಕಾದ ಮಾಡಬಾರದ ಸಂಗತಿಗಳು, ಆಜ್ಞೆಗಳು ಇವೆಲ್ಲವುಗಳು ಅದರಲ್ಲಿ ಇದ್ದವು. ಆದರೆ ಇವೆಲ್ಲವುಗಳು ಸಂಪೂರ್ಣವಾಗಿ ಮಾನವನನ್ನು ಬಿಡುಗಡೆ ಮಾಡುವುದಕ್ಕೆ ಆಗಲಿಲ್ಲ. ಅದು ಮಾನವರಿಗೆ ಕಷ್ಟವಾಗ್ತಿತ್ತು. ಆಗ ಅವರು ಈ ಯಜ್ಞ ಯಾಗಗಳನ್ನು ಮಾಡಿದರು. ಧರ್ಮಶಾಸ್ತ್ರದಲ್ಲಿ ಹೇಳಿದ ಹಾಗೆ ಪ್ರಾಣಿಗಳನ್ನು, ಪಶುಗಳನ್ನು ಬಲಿ ಕೊಟ್ಟು ಅವುಗಳ ರಕ್ತದ ಮೂಲಕವಾಗಿ ವಿಮೋಚನೆ ಹೊಂದುವುದಕ್ಕಾಗಿ ಪ್ರಯತ್ನಿಸಿದರು. ಆದರೆ ಇಬ್ರಿಯ ಗ್ರಂಥಕಾರನು ಹೇಳುವ ಹಾಗೆ ಹೋತ ಹೋರಿಗಳ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರ ಆಗುವುದಕ್ಕೆ ಅಸಾಧ್ಯವಾಗಿತ್ತು. ಯಾಕಂತಂದರೆ ಅದು ಮನುಷ್ಯನನ್ನು ಬದಲಾವಣೆ ಮಾಡುವಂಥದ್ದಾಗಿರಲಿಲ್ಲ. ತಪ್ಪು ಮಾಡಿದಾಗ ಅವರು ತಮ್ಮ ಸಭಾಮಂದಿರಕ್ಕೆ ಹೋಗ್ತಿದ್ರು. ಅಲ್ಲಿ ಯಾಜಕನ ಮುಂದೆ ತಮ್ಮ ಒಂದು ಬಲಿಯನ್ನು ಅರ್ಪಿಸ್ತಿದ್ರು. ಯಾಜಕನು ಹೋತ ಹೋರಿಗಳ ರಕ್ತವನ್ನು ಅವರ ಮೇಲೆ ಚಿಮುಕಿಸಿ ಶುದ್ಧೀಕರಣ ಮಾಡಿ ಕಳಿಸ್ತಿದ್ದನು. ಅದು ದೇಹದ ಹೊರಗಡೆಯ ಒಂದು ಶುದ್ಧೀಕರಣಕ್ಕೆ ಒಂದು ಸೂಚನೆ ಆಗಿತ್ತು ಅಷ್ಟೇ. ಅದು ಮಾನಸಾಂತರಕ್ಕೆ ನಡೆಸ್ತಿರಲಿಲ್ಲ. ಆದ್ದರಿಂದ ದೇವರು ಅಪೇಕ್ಷಿಸಿದಂತಹ ಒಂದು ಸಂದೇಶವನ್ನು ಯೋಹಾನನು ತೆಗೆದುಕೊಂಡು ಬರ್ತಾನೆ. ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನಿಮ್ಮ ನಿಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಪಶ್ಚಾತ್ತಾಪದ ಒಂದು ಸಂದೇಶವನ್ನು ಕೊಟ್ಟನು. ಯಾರು ಪಶ್ಚಾತ್ತಾಪ ಪಟ್ಟರು ಅವರೆಲ್ಲ ಬಂದು ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು. ಅದು ಯೋಹಾನನ ಕಾಲದಲ್ಲಿ. ಆದರೆ ಪಶ್ಚಾತ್ತಾಪ ಪಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳಿದಂತಹ ಆ ಯೋಹಾನನೇ ಆ ನಂತರ ಯೇಸು ತನ್ನ ಬಳಿಗೆ ಬರುವುದನ್ನು ನೋಡಿ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ, ಲೋಕದ ಪಾಪ ನಿವಾರಣೆ ಮಾಡುವಂಥವನೆಂಬುದಾಗಿ ಅವನನ್ನು ತೋರಿಸ್ತಾನೆ. ಅಲ್ಲಿಗೆ ಯೋಹಾನನ ಈ ದೀಕ್ಷಾಸ್ನಾನದ ಒಂದು ಸೇವೆ ಏನಾಗಿತ್ತಲ್ಲ ಅದು ಅಲ್ಲಿಗೆ ಅಂತ್ಯವಾದ ಹಾಗೆ ಆಯಿತು. ಯಾಕಂದರೆ ಯೇಸು ಕ್ರಿಸ್ತನು ಯಜ್ಞದ ಕುರಿಯಾಗಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನಾಗಿ ಅಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ಯೋಹಾನನ ಆತನಿಗೆ ದೀಕ್ಷಾಸ್ನಾನ ಕೊಡುವಾಗ ಪರಲೋಕವು ತೆರೀತದೆ. ದೇವರಾತ್ಮನು ಪಾರಿವಾಳದ ರೀತಿಯಲ್ಲಿ, ಪಾರಿವಾಳದ ಹಾಗೆ, ಪಾರಿವಾಳ ಅಲ್ಲ, ಪಾರಿವಾಳ ಯಾವ ರೀತಿಯಲ್ಲಿ ಇಳಿತದೆ ಆ ರೀತಿಯಲ್ಲಿ ದೇವರಾತ್ಮನು ಇಳಿದನು. ಅನೇಕರು ಪಾರಿವಾಳವನ್ನು ಪವಿತ್ರಾತ್ಮನಿಗೆ ಹೋಲಿಸ್ತಾರೆ, ಆದರೆ ಅದು ಸತ್ಯ ಅಲ್ಲ. ಪಾರಿವಾಳ ಯಾವ ರೀತಿಯಲ್ಲಿ ಇಳಿತದೆ ಆ ರೀತಿಯಲ್ಲಿ ಪವಿತ್ರ ಆತ್ಮನು ಇಳಿದು ಬರ್ತಾನೆ, ಬಂದು ಯೇಸುವಿನ ಮೇಲೆ ನೆಲೆಗೊಂಡನು. ಆಗ ಏನು ಹೇಳ್ತಾರೆ, ಆಗ ದೇವರು ಪರಲೋಕದಿಂದ ಮಾತನಾಡಿ ಹೇಳ್ತಾನೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಈ ಒಂದು ಮಾತು ದೇವರು ಜಗತ್ತಿನ ಇತಿಹಾಸದಲ್ಲಿ ಹೇಳಿದಂಥದ್ದು ಯೇಸು ಕ್ರಿಸ್ತನಿಗೆ ಮಾತ್ರ, ಬೇರೆ ಯಾರಿಗೂ ಹೇಳಲಿಲ್ಲ. ಅಬ್ರಾಹ್ಮನಿಗೆ ಹೇಳಲಿಲ್ಲ, ಈಸಾಕನಿಗೆ ಹೇಳಲಿಲ್ಲ, ಯಾಕೋಬನಿಗೆ ಹೇಳಲಿಲ್ಲ, ಮೋಶೆಗೆ ಹೇಳಲಿಲ್ಲ, ಎಲಿಯನಿಗೆ ಹೇಳಲಿಲ್ಲ, ಯಾವ ಅಪೊಸ್ತಲರಿಗೂ ಹೇಳಲಿಲ್ಲ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ. ಅಂದರೆ ಇನ್ನು ಮೇಲೆ ಈ ಯೇಸು ಏನು ಬೋಧನೆ ಮಾಡ್ತಾನೆ ಅದನ್ನು ಕೇಳ್ರಿ ಅಂತ ಹೇಳ್ತಾನೆ.
ಯೇಸುವಿನ ಬೋಧನೆಗಳನ್ನು ಜನರು ಕೇಳಿದರು, ಕೆಲವರು ನಂಬಿದರು, ಕೆಲವರು ನಂಬಲಿಲ್ಲ. ಆತನನ್ನು ಕೊನೆಗೆ ದ್ವೇಷದಿಂದ ಶಿಲುಬೆಗೂ ಕೂಡ ಹಾಕಿದರು. ಆದರೆ ಮುಂದೆ ಏನಾಯಿತು? ಯೋಹಾನನ್ನು ಹೇಳಿದಂಥ ಪ್ರವಾದನೆ ನೆರವೇರ್ತಾ ಇದೆ. ಅದೇನಂತಂದರೆ, ಲೋಕದ ಪಾಪ ನಿವಾರಣೆಗೋಸ್ಕರ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣ ಕೊಡಬೇಕಾಯಿತು. ನಾವು ಎಫೆಸದವರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 7ನೇ ವಾಕ್ಯ ನಾವು ನೋಡುವಾಗ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಅಂತ ಹೇಳ್ತಾರೆ. ಇಲ್ಲಿ ಯೇಸುವಿನ ರಕ್ತದ ನಮಗೋಸ್ಕರ ಸುರಿಸಲ್ಪಟ್ಟಿತ್ತು ಅಂತ ಹೇಳ್ತದೆ. ಪಾಪ ಪರಿಹಾರಕ್ಕೋಸ್ಕರ ಯಜ್ಞ ಯಾಗಗಳು, ಪೂಜೆ ಪುರಸ್ಕಾರಗಳು, ದಾನ ಧರ್ಮಗಳು, ಸತ್ಕಾರ್ಯಗಳು ಇವುಗಳು ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಿಲ್ಲ. ಆದರೆ ನಮ್ಮ ಒಳ್ಳೆಯ ಕಾರ್ಯಗಳನ್ನು ದಾಖಲೆ ಮಾಡ್ತದೆ ಅಷ್ಟೇ. ಸತ್ಕಾರ್ಯಗಳು, ಪುಣ್ಯ ಕಾರ್ಯಗಳು ಇವುಗಳು ದಾಖಲೆ ಆಗ್ತವೆ ಪರಲೋಕದಲ್ಲಿ. ಆದರೆ ರಕ್ಷಿಸಲ್ಪಡಬೇಕಾದ್ರೆ ದೇವರು ಮಾಡಿದಂಥ ಯೋಜನೆಯನ್ನು ನಂಬಬೇಕು. ಆ ಯೋಜನೆಯನ್ನು ದೇವರು ನಮಗೋಸ್ಕರ ವಾಗ್ದಾನ ಮಾಡಿ ನಮ್ಮ ಪಾಪ ವಿಮೋಚನೆಗಾಗಿ ಕಳಿಸಿದಂಥ ಯೇಸು ಕ್ರಿಸ್ತನನ್ನು ನಾವು ನಂಬಬೇಕು. ಯೇಸು ಬರುವುದಕ್ಕಿಂತ ಮುಂಚೆಯೇ, ಇದು ಆದಾಮನ ಕಾಲದಲ್ಲಿಯೇ ಅವರು ಪಾಪ ಮಾಡಿದಾಗ ಹೇಳಲ್ಪಡ್ತು, ಈ ಸ್ತ್ರೀಯ ಸಂತಾನದಿಂದ ಹುಟ್ಟಿ ಬರುವಂಥವನು ಸರ್ಪನ ತಲೆಯನ್ನು ಜಜ್ತಾನೆ ಅಂತ ಆಗಲೇ ವಾಗ್ದಾನ ಮಾಡಲ್ಪಟ್ಟು, ಆನಂತರ ಅನೇಕ ಪ್ರವಾದಿಗಳ ಮೂಲಕವಾಗಿ ವಾಗ್ದಾನ ಮಾಡಲ್ಪಟ್ಟು, ಆನಂತರ ಅದು ಯೇಸು ಕ್ರಿಸ್ತನಲ್ಲಿ ನೆರವೇರ್ತದೆ. ಯೆಶಾಯನು ಕೂಡ ಸುಮಾರು ಕ್ರಿಸ್ತ ಪೂರ್ವ 750ರಿಂದ 800ರ ಕಾಲದಲ್ಲಿ ಆತನು ಹೇಳ್ತಾನೆ, ನಮ್ಮೆಲ್ಲರ ದೋಷ ಫಲವನ್ನು ದೇವರು ಅವನ ಮೇಲೆ ಹಾಕಿದನು. ಈಗ ಒಂದು ಪರಿಪೂರ್ಣವಾದಂಥ ಯಜ್ಞ ದೇವರಿಗೆ ಬೇಕಾಗಿತ್ತು. ಯಾಕಂದರೆ ಹೋತ ಹೋರಿಗಳ ರಕ್ತದಿಂದ, ಇಲ್ಲವೇ ಕೋಳಿ ಕುರಿಗಳ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗುವುದಿಲ್ಲ. ಇದರಿಂದ ದೇವರು ಸುಪ್ರೀತನಾಗುವುದಿಲ್ಲ, ದೇವರಿಗೆ ಸಮಾಧಾನವಾಗುವುದಿಲ್ಲ. ಆದ್ದರಿಂದ ಒಂದು ರಕ್ತದ ಅವಶ್ಯಕತೆ ಇತ್ತು. ಅದು ಪರಿಪೂರ್ಣವಾದಂತಹ ಪರಿಶುದ್ಧವಾದಂಥ ರಕ್ತ ಆಗಿರಬೇಕು. ಅದು ದೇವಕುಮಾರನ ರಕ್ತವೇ ಆಗಿರಬೇಕು. ದೇವರಿಗೆ ಯೋಗ್ಯವಾದಂಥ ಈ ಯಜ್ಞ ಅಂತಂದರೆ ದೇವರೇ. ಆದ್ದರಿಂದ ಆತನು ತನ್ನ ಮಗನ ರೂಪದಲ್ಲಿ ಬರ್ತಾನೆ. ಇನ್ನೊಂದು ರೂಪವೇ ತಂದೆಯಾದ ದೇವರ ಇನ್ನೊಂದು ರೂಪವೇ ಮಗನಾದಂತಹ ದೇವರು. ಯಾಕಂದರೆ ಆತನೇ ಪರಿಶುದ್ಧನು, ಬೇರೆ ಯಾರೂ ಪರಿಶುದ್ಧರಾಗಿರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಮೋಶೆ ದೇವರ ಸನ್ನಿಧಿಯಲ್ಲಿ 40 ದಿವಸ 2 ಸಾರಿ 40 ದಿವಸಗಳ ಹಾಗೆ ಇದ್ದರೂ ಕೂಡ ಅವನು ದೇವರಂತೆ ಪರಿಪೂರ್ಣನೂ ಪರಿಶುದ್ಧನೂ ಆಗುವುದಕ್ಕೆ ಆಗಲಿಲ್ಲ. ಆದ್ದರಿಂದಲೇ ಆತನ ಒಂದು ಅವಿಧೇಯತೆಯ ಮೂಲಕವಾಗಿ ಆತನಿಗೆ ಕಾನಾನ್ ದೇಶವನ್ನು ಸೇರುವುದಕ್ಕೆ ದೇವರು ಅನುಮತಿ ಕೊಡಲಿಲ್ಲ. ಯೇಸು ಕ್ರಿಸ್ತನೇ ಪರಿಪೂರ್ಣವಾದಂಥ ಯಜ್ಞ. ಆತನ ರಕ್ತವೇ ಪರಿಪೂರ್ಣವಾದಂತಹ ಒಂದು ನಮ್ಮ ಪ್ರಾಯಶ್ಚಿತ್ತದ ರಕ್ತ ಅದಾಗಿದೆ. ಆ ರಕ್ತ ಅದು ಹೊಸ ಒಡಂಬಡಿಕೆ ಮಾಡಿಕೊಳ್ತದೆ. ಆ ಹೊಸ ಒಡಂಬಡಿಕೆ ಏನಂತಂದರೆ, ದೇವರು ಮನುಷ್ಯರ ಪಾಪಗಳನ್ನು ಈ ಹೊಸ ಒಡಂಬಡಿಕೆಯ ರಕ್ತದ ಮೂಲಕವಾಗಿ ಆತನು ಕ್ಷಮಾಪಣೆ ಮಾಡ್ತಾನೆ. ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡ್ತದೆ ಎಂಬುದಾಗಿ ಯೋಹಾನನು ಬರೆದ ಪತ್ರದಲ್ಲಿ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳ್ತಾನೆ, ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡ್ತದೆ. ಇವತ್ತು ನಮ್ಮ ಪಾಪ ಪರಿಹಾರಕ್ಕೋಸ್ಕರ ನಾವು ಏನೇನು ಪ್ರಯತ್ನ ಮಾಡಿದರೂ ಕೂಡ ಯಾವುದೂ ನಮ್ಮ ಪಾಪವನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಲಕ್ಷಾಂತರ ಕೋಟ್ಯಾಂತರ ದಾನ ಧರ್ಮಗಳನ್ನು ಮಾಡಿದರೂ ಕೂಡ ಪಾಪ ಪರಿಹಾರ ಆಗುವುದಿಲ್ಲ.
ಅದು ಕೇವಲ ಪುಣ್ಯ ಕಾರ್ಯ ಅಂತ ಅನಿಸ್ಕೊಳ್ತದೆ, ಸತ್ಕಾರ್ಯ ಅಂತ ಅನಿಸ್ಕೊಳ್ತದೆ. ಆದರೆ ಒಂದು ಸತ್ಕಾರ್ಯ ದೇವರು ಮಾಡಿದ. ಆ ಸತ್ಕಾರ್ಯ ಏನಂತಂದರೆ, ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ತನ್ನ ಮಗನನ್ನು ಬಲಿ ಕೊಟ್ಟನು. ಯಾವ ಪಾಪ ಅಪರಾಧ ಮಾಡದಂತಹ ತನ್ನ ಮಗನಾದ ಯೇಸುವನ್ನು ಬಲಿ ಕೊಟ್ಟು ಆತನ ರಕ್ತದ ಮೂಲಕವಾಗಿ ಒಡಂಬಡಿಕೆಯನ್ನು ಮಾಡಿಕೊಂಡು ಯಾರು ಆತನನ್ನು ನಂಬುತ್ತಾರೋ ಅವರು ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕಳಿಸಿಕೊಟ್ಟು, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ಯೇಸು ಕ್ರಿಸ್ತನನ್ನು ಕಳಿಸಿಕೊಡ್ತಾನೆ. ಲೋಕದ ಜನ ನಾಶ ಆಗಬಾರ್ದು. ಯಾಕಂದರೆ 2 ಸಾರಿ ಈಗಾಗಲೇ ಲೋಕ ನಾಶ ಆಗಿ ಹೋಗಿದೆ. ಅಂದರೆ ಲೋಕದ ಕೆಲವು ಭಾಗಗಳು, ಅದರಲ್ಲಿ ವಿಶೇಷವಾಗಿ ನೋಹನ ಕಾಲದಲ್ಲಿ ಇಡೀ ಲೋಕವೇ ನಾಶ ಆಗಿ ಹೋಗಿತ್ತು. ಅದರ ಕುರುಹುಗಳು ಇವತ್ತಿಗೂ ಕೂಡ ಸಿಗ್ತಾ ಇವೆ. ಆನಂತರ ಸೊದೋಮ್ ಗೊಮೋರದ ಒಂದು ಕುರುಹುಗಳು, ಸೊದೋಮ್ ಗೊಮೋರ ನಾಶ ಆಗಿದ್ದು, ಅದನ್ನು ನೀವು ಸೊದೋಮ್ ಗೊಮೋರಕ್ಕೆ ಹೋದರೆ ಕಣ್ಣಾರೆ ನೋಡ್ಬೋದು. ನಾನು ಅದನ್ನು ನೋಡಿ ಬಂದಿದ್ದೀನಿ. ಅಲ್ಲಿರುವಂಥ ಕಲ್ಲು ಕೂಡ ತೆಗೆದುಕೊಂಡು ಬಂದಿದ್ದೀನಿ ನಾನು. ಹೀಗೆ ಈ ರೀತಿಯ ಒಂದು ನಾಶನದಿಂದ ನಮ್ಮನ್ನು ತಪ್ಪಿಸುವುದಕ್ಕೋಸ್ಕರ ದೇವರು ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಕಳಿಸಿಕೊಟ್ಟಿದ್ದಾನೆ. ಪಾಪವು ಕೊಡುವ ಸಂಬಳ ಮರಣ ಅಂತ ಹೇಳುವಂತಹ ವಾಕ್ಯ, ಈ ಮರಣ ಅಂತಂದರೆ ನಾವು ಸತ್ತ ಮೇಲೆ ನಾವು ಏನು ಹೇಳ್ತೇವೆ ಆಗ ತಿರುಗಿ 2ನೇ ಸಾರಿ ಸಾಯಬೇಕಾಗ್ತದೆ. ಅದು ನಿತ್ಯ ನರಕದಲ್ಲಿ, ನಿತ್ಯ ಬೆಂಕಿಯಲ್ಲಿ ನಮ್ಮ ಆತ್ಮ ಸಾಯುತ್ತಲೇ ಇರ್ತದೆ. ಪ್ರತಿದಿನ ಸಾಯ್ತದೆ, ಆದರೆ ಸಾವು ಅದಕ್ಕೆ ಬರುವುದಿಲ್ಲ. ಮರಣಕರವಾದಂತಹ ಒಂದು ಸಂಕಷ್ಟ ಅದಕ್ಕೆ ಬರ್ತಾನೆ ಇರ್ತದೆ. ಅದು ನಿತ್ಯ ನಾಶನದ ಬೆಂಕಿ. ಅದನ್ನು ದೇವರು ತಪ್ಪಿಸುವುದಕ್ಕೋಸ್ಕರ ತನ್ನ ಮಗನನ್ನು ಕೊಟ್ಟನು. ಆನಂತರ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಮೊದಲನೇ ಪತ್ರದ 20ನೇ ವಾಕ್ಯ ಏನು ಹೇಳ್ತದೆ, ಆತನು ಸುರಿಸಿದ ರಕ್ತದ ಮೂಲಕವಾಗಿ ಆತನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವುದೆಲ್ಲವನ್ನು ಆತನು ದೇವರೊಂದಿಗೆ ಸಮಾಧಾನ ಪಡಿಸಿದನು ಅಂತ. ಈಗ ದೇವರು ತನ್ನ ಕೋಪವನ್ನು ಶಾಂತಪಡಿಸುವುದಕ್ಕಾಗಿ ನಮ್ಮ ಮೇಲೆ ಇದ್ದಂತಹ ಆ ದೋಷಾರೋಪಣೆಯನ್ನು ಅದು ತೆಗೆದು ಹಾಕುವುದಕ್ಕೋಸ್ಕರ ಆತನು ತನ್ನ ಮಗನ ರಕ್ತವನ್ನು ಸುರಿಸ್ತಾನೆ. ತನ್ನ ಮಗನ ರಕ್ತವನ್ನು ಸುರಿಸಿ ನಮ್ಮನ್ನು ಆ ರಕ್ತದಿಂದ ಕೊಂಡುಕೊಳ್ತಾನೆ. ಯೇಸು ರಕ್ತ ಸುರಿಸಿದ್ದರಿಂದ ದೇವರ ಕೋಪ ಶಾಂತವಾಗ್ತದೆ, ಸಮಾಧಾನವಾಗ್ತದೆ. ಮತ್ತು ಯಾರು ಅದನ್ನು ನಂಬುತ್ತಾರೆ ಅವರು ಬಿಡುಗಡೆ ಹೊಂದ್ತಾರೆ. ಯಾರು ಆತನನ್ನು ನಂಬುತ್ತಾರೆ ಅವರಿಗೆ ಬಿಡುಗಡೆ ಆಗ್ತದೆ. ಈ ಬಿಡುಗಡೆ ನಮ್ಮನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡ್ತದೆ. ಪದೇ ಪದೇ ತಿರುಗಿ ಪಾಪ ಮಾಡುವಂತಹ ಆ ಸ್ವಭಾವದಿಂದ ನಮಗೆ ಬಿಡುಗಡೆಯನ್ನು ಯೇಸು ಕ್ರಿಸ್ತನು ಕೊಡ್ತಾನೆ. ಇದು ಯಾವ ರೀತಿಯಲ್ಲಿ ಆಗ್ತದೆ? ಯಾರು ಆತನನ್ನು ನಂಬುತ್ತಾರೆ ಅವರು ದೇವರ ಮಕ್ಕಳಾಗ್ತಾರೆ. ಯೋಹಾನ ಸುವಾರ್ತೆ 1ರಲ್ಲಿ ನಾವು ನೋಡುವಾಗ, ಯಾರು ಆತನನ್ನು ನಂಬಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನಂತೆ. ಆಟೋಮೆಟಿಕ್ ಆಗಿ ನಾನು ಯೇಸು ಕ್ರಿಸ್ತನನ್ನು ನಾನು ನಂಬುತ್ತೇನೆ ಅಂತ ಹೇಳುವಂಥ ವ್ಯಕ್ತಿ, ಯೇಸು ಕ್ರಿಸ್ತನು ನನಗೋಸ್ಕರ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟನು ಅಂತ ನಂಬುತ್ತೇನೆ, ನಾನು ಪಾಪಾತ್ಮನು ಎಂಬುದಾಗಿ ಒಪ್ಪಿಕೊಂಡು ಯೇಸುವನ್ನು ನನ್ನ ಜೀವಿತದ ರಕ್ಷಕನು ಕರ್ತನಾಗಿ ಸ್ವೀಕರಿಸ್ತೇನೆ ಅನ್ನುವಂಥ ವ್ಯಕ್ತಿಗೆ ರಕ್ಷಣೆ ಆಗ್ತದೆ. ಅಪೊಸ್ತಲನಾದ ಪೌಲನು ಇಲ್ಲವೇ ಅಪೊಸ್ತಲರು ಸುವಾರ್ತೆ ಸಾರುವಾಗ ಜನರು, ಸ್ವಾಮಿಗಳೇ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ಆ ಪಂಚಾಶತ್ತಮ ದಿನದಲ್ಲಿ ಜನರು ಕೇಳುವಾಗ ಪೇತ್ರನು ಹೇಳ್ತಾನೆ, ನೀವು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡ್ರಿ, ನೀವು ನಿಮ್ಮ ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ,
ಮತ್ತು ದೇವರು ಪಾಪ ಕ್ಷಮಾಪಣೆಗೋಸ್ಕರ ಕಳಿಸಿಕೊಟ್ಟಂತ ಆತನ ಮಗನಾದಂಥ ಯೇಸು ಕ್ರಿಸ್ತನನ್ನು ನಂಬ್ರಿ. ಯಾಕಂದರೆ ಆತನು ಕೇವಲ ಶಿಲ್ಬೆ ಮೇಲೆ ಸಾಯಲಿಲ್ಲ, ಆತನು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ. ಈಗ ನಂಬುವಂಥವರನ್ನು ಆತನು ರಕ್ಷಿಸ್ತಾನೆ. ಈ ರೀತಿಯ ಸುವಾರ್ತೆಯನ್ನು ಕೇಳಿದಂಥವರು ರಕ್ಷಿಸಲ್ಪಟ್ಟರು. ಒಂದೇ ದಿನದಲ್ಲಿ 3,000 ಜನರು ಈ ಸುವಾರ್ತೆಯನ್ನು ನಂಬುತ್ತಾರೆ, ರಕ್ಷಿಸಲ್ಪಡ್ತಾರೆ. ಅವರ ಮೂಲಕವಾಗಿ ಸುವಾರ್ತೆ ಹಾಗೆ ಲೋಕದ ಎಲ್ಲ ಕಡೆಗಳಲ್ಲಿ ಪ್ರಸರಿಸ್ತಾ ಇವತ್ತು ಕೂಡ ಪ್ರಸರಿಸ್ತಾ ಇದೆ. ಈಗ ಈ ಒಂದು ಸಭೆಯ ಧ್ವನಿವರ್ಧಕದ ಮೂಲಕವಾಗಿ ಕೂಡ ಸಾರಲ್ಪಡ್ತಾ ಇದೆ. ಅದೇನಂತಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ. ಆತನನ್ನು ರಕ್ಷಕನೂ ಕರ್ತನೂ ನನ್ನ ಪಾಪಗಳಿಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು. ಆತನ ರಕ್ತದಿಂದ ನನ್ನ ಪಾಪ ಪರಿಹಾರವಾಗುತ್ತದೆ. ಆತನು ಜೀವಿತನಾಗಿ ಎದ್ದು ಬಂದಿದ್ದಾನೆ ಅಂತ ಯಾರು ನಂಬುತ್ತಾರೆ ಮತ್ತು ಯಾರು ಆತನನ್ನು ತಮ್ಮ ಹೃದಯಗಳಲ್ಲಿ ಕರ್ತನು ರಕ್ಷಕನಾಗಿ ಸ್ವೀಕರಿಸ್ತಾರೆ, ಅವರಿಗೆ ರಕ್ಷಣೆ ಆಗ್ತದೆ. ಅವರನ್ನು ದೇವರು ರಕ್ಷಿಸ್ತಾನೆ. ಯಾವುದರಿಂದ ರಕ್ಷಿಸ್ತಾನೆ? ನಿತ್ಯ ನಾಶನದಿಂದ ರಕ್ಷಿಸ್ತಾನೆ, ನಿತ್ಯ ನಾಶನದಿಂದ ತಪ್ಪಿಸ್ತಾನೆ. ಅವರಿಗೆ ಬಿಡುಗಡೆಯಾಯಿತು ಅಂತ ಈ ವಾಕ್ಯ ಹೇಳ್ತದ. ಎಫೆಸದವರಿಗೆ ಬರೆದ ಪತ್ರದ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಆತನು ಸುರಿಸಿದ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳ ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಅಂತ ಹೇಳುವಂತಹ ಮಾತು. ಯಾರು ಸೈತಾನನಿಂದ ಕಟ್ಟಿ ಹಾಕಲ್ಪಟ್ಟಿರ್ತಾರೆ, ಮಾಟ ಮಂತ್ರಗಳಿಂದ ಕಟ್ಟಿ ಹಾಕಲ್ಪಟ್ಟಂಥವರು, ದುಶ್ಚಟಗಳಿಂದ ಕಟ್ಟಿ ಹಾಕಲ್ಪಟ್ಟಂಥವರು, ಅನ್ಯಾಯ ಅನಾಚಾರಗಳಿಂದ ದುರಾಚಾರಗಳಿಂದ ಕಟ್ಟಿ ಹಾಕಲ್ಪಟ್ಟಂಥವರು ಬಿಡುಗಡೆ ಹೊಂದೋದಕ್ಕೆ ಇಷ್ಟ ಇದ್ದರೆ ಅವರು ಕರ್ತನಾದ ಯೇಸುವನ್ನು ನಂಬಿದರೆ, ಯೇಸುವೇ ನನ್ನನ್ನು ರಕ್ಷಿಸು, ಕರ್ತನಾದ ಯೇಸುವೇ ನನ್ನನ್ನು ರಕ್ಷಿಸು, ನೀನು ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಿ ಎಂಬುದಾಗಿ ನಂಬುತ್ತೇನೆ ಎಂಬುದಾಗಿ ಹೇಳುವಂಥ ವ್ಯಕ್ತಿಯನ್ನು ಆತನು ರಕ್ಷಿಸ್ತಾನೆ. ಇವತ್ತು ದೇವರು ನಮಗೋಸ್ಕರ ಸಮಾಧಾನವನ್ನು ಉಂಟು ಮಾಡಿ ನಮಗೆ ನಿತ್ಯ ಜೀವವನ್ನು ವಾಗ್ದಾನ ಮಾಡಿರುವಾಗ ಈ ಅತ್ಯಂತ ವಿಶೇಷವಾದಂಥ ರಕ್ಷಣೆಯನ್ನು ನಾವು ಅಸಡ್ಡೆ ಮಾಡಿದರೆ ನಾವು ಮುಂದೆ ಬರಲಿಕ್ಕಿರುವಂಥ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ಸಮಯದಲ್ಲಿ ಈ ಸಂದೇಶ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಇನ್ನೊಂದು ಆವರ್ತಿ ಅವುಗಳನ್ನು ನಾನು ನಿಮಗೆ ಜ್ಞಾಪಿಸ್ತೇನೆ. ಮೊದಲನೇದು, ದೇವರ ಕೋಪ ಈ ಲೋಕದ ಮೇಲೆ ಇದೆ. ಪಾಪ ಮಾಡುವ ಪ್ರತಿಯೊಬ್ಬನ ಮೇಲೆ ದೇವರ ಕೋಪ ಇರ್ತದೆ. ಯಾವ ಸಮಯದಲ್ಲಾದರೂ ಅವನ ಮೇಲೆ ದೇವರ ಶಿಕ್ಷೆ ಬರಬಹುದು. ಅದರಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ನಾವು ಯೇಸು ಕ್ರಿಸ್ತನ ಬಳಿಗೆ ಬರಬೇಕು, ಆತನನ್ನು ನಂಬಬೇಕು. ಯಾಕಂದರೆ ಆತನು ನಮ್ಮನ್ನು ಪ್ರೀತಿಸಿದನು, ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆನಂತರ ನಾವು ಕ್ಷಮಾಪಣೆಯನ್ನು ಹೊಂದಬೇಕು. ದೇವರೇ, ನಾನು ಮಾಡಿದ ತಪ್ಪುಗಳು, ನಾನು ಮಾಡಿದ ಅಪರಾಧಗಳು, ನಾನು ಮಾಡಿದಂತಹ ನಾನಾ ವಿಧವಾದಂತಹ ಆಚರಣೆಗಳು, ಅದು ಒಂದು ವೇಳೆ ವಿಗ್ರಹಾರಾಧನೆ ಆಗಿರಬಹುದು, ಅದು ಯೇಸುವಿನ ವಿಗ್ರಹವನ್ನೇ ಆರಾಧಿಸಿದಂತಹ ಒಂದು ವಿಗ್ರಹಾರಾಧನೆ ಆಗಿರಬಹುದು, ಶಿಲುಬೆಯನ್ನೇ ಆರಾಧಿಸಿದಂತಹ ವಿಗ್ರಹಾರಾಧನೆ ಆಗಿರಬಹುದು. ಈ ಆರಾಧನೆಗಳು ನಮ್ಮನ್ನು ದೇವರ ಬಳಿಗೆ ನಡೆಸುವುದಕ್ಕೆ ಸಾಧ್ಯವಿಲ್ಲ. ದೇವರ ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆದ್ದರಿಂದ ನಾವು ಕ್ಷಮಾಪಣೆಯನ್ನು ಕೇಳಿಕೊಳ್ಳುವಾಗ ಯೇಸುವಿನ ರಕ್ತ ನಮ್ಮ ಸಕಲ ಪಾಪವನ್ನು ಪರಿಹಾರ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ ಮತ್ತು ನಮ್ಮನ್ನು ಬಿಡುಗಡೆ ಮಾಡ್ತದೆ. ಸೈತಾನನ ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಯಾವ ಯಾವ ಸಂಗತಿಗಳು ನಿಮ್ಮನ್ನು ದೇವರಿಂದ ದೂರ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇವೆಯೋ, ಯಾವ ಯಾವ ಕುರುಡು ನಂಬಿಕೆಗಳು, ಯಾವ ಯಾವ ದುಶ್ಚಟಗಳು ನಿಮ್ಮನ್ನು ದೇವರಿಂದ ದೂರ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇವೆಯೋ, ಅದೆಲ್ಲದರಿಂದ ನಿಮಗೆ ಬಿಡುಗಡೆಯನ್ನು ದೇವರು ಕೊಡ್ತಾನೆ. ಈಗ ದೇವರು ಸಮಾಧಾನವನ್ನು ಉಂಟು ಮಾಡಿದ್ದಾನೆ, ಸಮಾಧಾನದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾನೆ.
ಆ ಸಮಾಧಾನದ ಸಂದೇಶ ಏನಂತಂದರೆ, ದೇವರು ಮನುಷ್ಯರ ಪಾಪಗಳನ್ನು ಲೆಕ್ಕಿಸದೆ ಅವರೊಂದಿಗೆ ಸಂಧಾನವಾಗಿದ್ದಾನೆ. ಕೊಲೊಸ್ಸೆ 1:20 ದೇವರು ನಮ್ಮೊಂದಿಗೆ ಸಮಾಧಾನವಾಗಿದ್ದಾನೆ, ಸಮಾಧಾನ ಪಡಿಸಿಕೊಂಡಿದ್ದಾನೆ. ಆದರೆ ನಾವು ಸಮಾಧಾನವಾಗಿದ್ದೇವಾ ದೇವರೊಂದಿಗೆ? ಇದನ್ನು ಪರೀಕ್ಷೆ ಮಾಡಬೇಕು. ಜೀವಸ್ವರೂಪನಾದ ದೇವರನ್ನು ಬಿಟ್ಟು, ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗವನ್ನು ನೀನು ಅನುಸರಿಸಿ ರಕ್ಷಿಸಲ್ಪಡುವುದಕ್ಕೆ, ನಿತ್ಯ ಜೀವ ಹೊಂದುವುದಕ್ಕೆ, ದೇವರ ಬಳಿಗೆ ಹೋಗುವುದಕ್ಕೆ ನೀನು ಪ್ರಯತ್ನ ಮಾಡುವುದಾಗಿದ್ದರೆ, ದೇವರು ನನ್ನ ಲೋಕ ರಕ್ಷಣೆಗಾಗಿ ಕಳಿಸಿದಂತಹ ರಕ್ಷಕನನ್ನು ನಾವು ಅಲಕ್ಷ್ಯ ಮಾಡಿದರೆ, ಆತನ ಸುರಿಸಿದಂಥ ರಕ್ತವನ್ನು ಅಲಕ್ಷ್ಯ ಮಾಡಿದರೆ, ನಮಗೆ ಪಾಪ ಕ್ಷಮಾಪಣೆ ಹೊಂದುವುದಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ. ಪುನರುತ್ಥಾನವಾಗಿ ಮರಣವನ್ನು ಜಯಿಸಿ ಎದ್ದು ಬಂದಂಥ ಯೇಸು ಕ್ರಿಸ್ತನನ್ನು ನಂಬದೇ ಹೋದರೆ ನಾವು ಸತ್ತ ಮೇಲೆ ನಾವು ಪುನರುತ್ಥಾನ ಆಗುವುದಿಲ್ಲ. ಒಂದು ವೇಳೆ ನಾವು ನಾವು ಪುನರುತ್ಥಾನವಾಗಿ ಎದ್ದು ಬಂದರೆ ನಮ್ಮ ಆತ್ಮ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕು. ಅಲ್ಲಿ ನಾವು ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನು ಹೊಂದಬೇಕು. ಒಳ್ಳೆಯದನ್ನು ಮಾಡಿದವರಿಗೆ ನಿತ್ಯ ಜೀವ ಸಿಗುತ್ತದೆ ಮತ್ತು ಅವರು ದೇವರ ರಾಜ್ಯಕ್ಕೆ ಸೇರುತ್ತಾರೆ. ಮತ್ತು ಯಾರು ಯೇಸು ಕ್ರಿಸ್ತನನ್ನು ನಂಬದೇ ಹೋಗಿದ್ದಾರೆ, ಅವನನ್ನು ಸ್ವೀಕರಿಸದೇ ಹೋಗಿದ್ದಾರೆ, ಅವರು ನಿತ್ಯ ನಾಶನಕ್ಕೆ ಹೋಗ್ತಾರೆ ಅನ್ನುವಂಥದ್ದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಇದು ಬೈಬಲ್ ಹೇಳ್ತದೆ. ಇದನ್ನು ನಾವು ನಂಬುತ್ತೇವೆ, ನಾನು ನಂಬುತ್ತೇನೆ. ಈ ಅತ್ಯಂತ ವಿಶೇಷವಾದ ರಕ್ಷಣೆಯ ಸಂದೇಶ ಇನ್ನು ಮೇಲೆ ಪ್ರತಿದಿನ ಒಂದು ವೇಳೆ ಈ ವೇದಿಕೆ ಮೂಲಕವಾಗಿ ಬೇರೆ ಬೇರೆ ಸೇವಕರ ಮೂಲಕವಾಗಿ ಪ್ರಕಟವಾಗಬಹುದು. ಅಲ್ಲಿ ತನಕ ಕಾಯುವಂಥ ಅವಶ್ಯಕತೆ ಇಲ್ಲ. ಈ ಹೊತ್ತೇ ಆ ರಕ್ಷಣೆಯ ದಿನ, ಇದೇ ಕೃಪಾ ಸಮಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ನೀವು ಈ ಸಮಯದಲ್ಲಿ ಈ ಸಂದೇಶವನ್ನು ಯಾವುದೇ ಸ್ಥಳದಲ್ಲಿ ಕೇಳ್ತಿರ್ಬೋದು, ಗದಗ ಪಟ್ಟಣದ ಯಾವುದೇ ಭಾಗದಲ್ಲಿ ಇದ್ದುಕೊಂಡು ಕೇಳ್ತಾ ಇರ್ಬೋದು. ನಿಮಗೆ ಈ ಸಂದೇಶ ಇದೇನಂತಂದರೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ನಾಶವಾಗಬಾರದು ಅಂತ ಹೇಳಿ ನಿಮಗೆ ರಕ್ಷಕನಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಕ್ರೈಸ್ತರ ದೇವರನ್ನು ಕಳಿಸಿಕೊಡಲಿಲ್ಲ. ಜೀವಸ್ವರೂಪನಾದಂಥ ದೇವರು, ಸೃಷ್ಟಿಕರ್ತನಾದಂಥ ದೇವರು ತನ್ನ ಇನ್ನೊಂದು ಸ್ವರೂಪವನ್ನು, ಇನ್ನೊಂದು ಅವತಾರವನ್ನು ಧರಿಸಿಕೊಂಡು ಮಗನಾಗಿ ಈ ಲೋಕದಲ್ಲಿ ಬಂದು ಮಾಡಿದಂತಹ ಆ ರಕ್ಷಣಾ ಕಾರ್ಯವನ್ನು ನಂಬುವುದಾಗಿದ್ದರೆ, ಈ ಹೊತ್ತೇ ಯೇಸುವೆ, ನಾನು ಪಾಪಾತ್ಮಳು, ನನ್ನನ್ನು ಕರುಣಿಸು. ನಿನ್ನನ್ನು ಬಿಟ್ಟು ನಾನು ನಾನಾ ವಿಧವಾದಂತಹ ವಿಗ್ರಹಗಳನ್ನು ಮಾಡಿಕೊಂಡು, ನಾನಾ ವಿಧವಾದಂತಹ ರೂಪಗಳನ್ನು, ಆಕಾರಗಳನ್ನು ಮಾಡಿಕೊಂಡು ಅವುಗಳಿಗೆ ಅಡ್ಡ ಬಿದ್ದಿದ್ದೇನೆ, ಆರಾಧಿಸಿದ್ದೇನೆ. ನನ್ನನ್ನು ಕ್ಷಮಿಸು. ಯೇಸು ಕ್ರಿಸ್ತನನ್ನು ನನ್ನ ಕರ್ತನು, ರಕ್ಷಕನಾಗಿ ಇವತ್ತು ಸ್ವೀಕರಿಸ್ತೇನೆ. ಯೇಸುವೆ, ನನ್ನ ಹೃದಯದಲ್ಲಿ ಬಾ, ನನ್ನನ್ನು ರಕ್ಷಿಸು. ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ನಾನು ಈ ಲೋಕದಲ್ಲಿ ನೀತಿ, ನ್ಯಾಯ, ಸತ್ಯತೆಯಿಂದ ನಡೆದುಕೊಳ್ಳುವುದಕ್ಕಾಗಿ ಸಹಾಯ ಮಾಡೆಂಬುದಾಗಿ ಕೇಳಿಕೊಳ್ಳ್ರಿ. ಪ್ರಾರ್ಥನೆ ಮಾಡೋಣ. ಪ್ರಿಯ ಕರ್ತನೆ, ಈ ಸಾಯಂಕಾಲ ಸಮಯ, ಈ ರಾತ್ರಿ ಸಮಯಕ್ಕೆ, ಈ ಬೆಳಗಿನ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ದಿವಸದಲ್ಲಿ ಕರ್ತನೆ, ನಿನ್ನ ಮಕ್ಕಳಾದಂಥ ನಾವು ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಮತ್ತು ಇನ್ನು ಬೇರೆ ಬೇರೆ ಕಡೆಗಳಲ್ಲಿ, ದೂರದಲ್ಲಿರುವಂಥ ಸ್ಥಳಗಳಲ್ಲಿರುವಂಥ ಜನರು ಕೂಡ ಕೇಳಿದ್ದಾರೆ. ಸ್ವಾಮಿ, ಸಮಯದಲ್ಲಿ ವಾಕ್ಯ ಕೇಳಿದಂಥ ಪ್ರತಿಯೊಂದು ಆತ್ಮಗಳು ನೀನು ರಕ್ಷಿಸಬೇಕಾಗಿ ಬೇಡ್ತೇವೆ. ನಮ್ಮನ್ನು ನಾಶನದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ನಡೆಸಬೇಕಾಗಿ ಇನ್ನೊಂದು ಆವರ್ತಿ ಈ ಸಂದೇಶವನ್ನು ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಿಯಕರ್ತ, ಈ ಸಮಯದಲ್ಲಿ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ರಕ್ಷಿಸು, ಕರುಣಿಸು. ಅವರು ಯಾವ ವಿಷಯದಲ್ಲಿ ಬಿದ್ದೋಗ್ತಾ ಇದ್ದಾರೋ, ಯಾವ ದುಶ್ಚಟಗಳಲ್ಲಿ ಬಿದ್ದೋಗ್ತಾ ಇದ್ದಾರೋ, ಯಾವ ಪಾಪದಲ್ಲಿ ಬಿದ್ದೋಗ್ತಾ ಇದ್ದಾರೋ, ಆ ಎಲ್ಲ ಪಾಪ ದುಷ್ಕೃತ್ಯಗಳಿಂದ, ಎಲ್ಲ ಅಶುದ್ಧತೆಯಿಂದ, ಎಲ್ಲ ಅಕ್ರಮಗಳಿಂದ, ಎಲ್ಲ ವಿಧವಾದ ಬಂಧನಗಳಿಂದ ನೀನು ಅವರನ್ನು ಬಿಡಿಸಿ ಬಿಡುಗಡೆ ಮಾಡು.
ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನೀವು ನಿಜವಾಗಿ ಬಿಡುಗಡೆ ಹೊಂದಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಮಗನು ದೇವಕುಮಾರನು ಯೇಸು ಕ್ರಿಸ್ತನು. ಆತನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆ ಆಗ್ತದೆ. ಇವತ್ತು ಆತನನ್ನು ಕೇಳಿಕೊಡ್ರಿ, ಯೇಸುವೆ ನನ್ನನ್ನು ಬಿಡುಗಡೆ ಮಾಡು, ಈ ಎಲ್ಲ ಕೆಟ್ಟ ಸಂಗತಿಗಳು, ಈ ಪಾಪ ಕೃತ್ಯಗಳಿಂದ ನನ್ನನ್ನು ಬಿಡುಗಡೆ ಮಾಡು, ನನ್ನನ್ನು ನೂತನ ವ್ಯಕ್ತಿಯನ್ನಾಗಿ ಮಾಡು, ನಿನ್ನ ಮಗನನ್ನು ಮಗಳನ್ನಾಗಿ ಮಾಡು ಎಂಬುದಾಗಿ ಕೇಳಿಕೊಡ್ರಿ. ಕರ್ತನೆ, ಈ ರೀತಿಯಲ್ಲಿ ಈ ಬೆಳಗಿನ ಸಮಯದಲ್ಲಿ ಪ್ರಾರ್ಥಿಸಿದಂತೆ ಎಲ್ಲ ನಿನ್ನ ಮಕ್ಕಳನ್ನು ಕರುಣಿಸು, ಎಲ್ಲ ಮಕ್ಕಳನ್ನು ಆಶೀರ್ವದಿಸು, ಅವರ ಆತ್ಮಗಳನ್ನು ರಕ್ಷಿಸು, ನಿತ್ಯ ನಾಶನದಿಂದ ಅವರನ್ನು ತಪ್ಪಿಸಿ ಅವರು ನಿನ್ನೊಂದಿಗೆ ಸಮಾಧಾನವಾಗುವಂತೆ ಈ ಸಮಾಧಾನದ ಸುವಾರ್ತೆಯನ್ನು ಸ್ವೀಕರಿಸಿಕೊಳ್ಳುವ ಹಾಗೆ ಕೃಪೆ ಕೊಡು. ಯೇಸು ಕ್ರಿಸ್ತನಿಗಾಗಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ತಂದೆ, ಆಮೆನ್. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 233ನೇ ಸಂಗೀತ 233, ಯೇಸುವನ್ನು ನೋಡು ಸೋತ ಪಾಪಿಯೇ, ನಿನ್ನ ಪಾಪವೆಲ್ಲ ಒತ್ತನಲ್ಲೇ ಎಂಬುದಾಗಿರುವಂಥ ಮೊದಲನೇ ಚರಣವನ್ನು ನಾವು ಹಾಡಿಕೊಳ್ಳೋಣ. ನಾವು ಪಾಪಿಗಳಾಗಿದ್ದಾಗೂ ದೇವರು ನಮ್ಮನ್ನು ಕರುಣಿಸಿ ನಮಗೋಸ್ಕರ, ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಯಜ್ಞದ ಕುರಿಯಾಗಿ ಲೋಕ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನನ್ನು ನೇಮಿಸಿ ಮುಕ್ತವಾಗಿ ತಿರುಗಿ ನಾವು ಪಶ್ಚಾತ್ತಾಪಪಟ್ಟು ಆತನನ್ನು ನಂಬಿ ಆತನ ಸಾನ್ನಿಧ್ಯಕ್ಕೆ ಬಂದು ನಿತ್ಯ ಜೀವವನ್ನು ಹೊಂದುವ ಬಾಧ್ಯತೆಗೆ ಸಿದ್ಧರಾಗುವಂಥ ಉತ್ತಮವಾದಂಥ ಸಂದೇಶವನ್ನು ಬೆಳಗಿನ ಸಮಯದಲ್ಲಿ ದಯಪಾಲಿಸುವಂಥ ಸೇವಕರಿಗೆ, ನಮ್ಮ ಸಭಾಪಾಲಕರು, ಸಭಾಪಾಲನಾ ಸಮಿತಿ, ನೆರೆದು ಬಂದಂಥ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಕೊನೆಯದಾಗಿ ನಾವು ಕರ್ತನ ಪ್ರಾರ್ಥನೆಯನ್ನು ಪದ್ಯ ರೂಪದಲ್ಲಿ ಅರಿಕೆ ಮಾಡಿಕೊಳ್ಳೋಣ. ಪರಲೋಕದ ಜನಕನೇ, ಭಯದ ವಿಧಾನವು ಪರಲೋಕ ಜನಕನೇ, ಅವದ ವಿಧಾನವು ಪಾವನವಾಗಿರಲಿ, ಸುರಚಿರವಾಗಿ ನಿನ್ನಯ ರಾಜ್ಯವು ಧರೆಯಲ್ಲಿ ನೆಲಸಲಿ ಸ್ಥಿರವಾಗಿ. ಪರದಾತದಿ ನಿನ್ನ ಚಿತ್ತವು ಧರೆಯೊಳು ನೆರವೇರಲಿ, ಅನುದಿನದ ಬುದ್ಧಿ ಪರಿಪಾಲಿಸು ಎಂಬ ಕೊರತೆಯ ನೀಗಿಸು, ಪರಶು ಗುಣಾಕರ ದಯಶೀಲ. ಕ್ಷಮಿಸೆಂಬ ಪಾಪಗಳನ್ನು ನಾವಿತರ ಕ್ಷಮಿಸಿದ ತೆರದಿ ದಯಾಕರಲಿ, ಕ್ಷೇಮವ ಪಾಲಿಸು ದೀನರ ರಕ್ಷಿಸು, ಕಾಮಿತ ಫಲದಾಯ
ಕಲಿಂದಲೇ ಕಾಯಿ ಪ್ರಭು ಸಿದ್ಧ ನಿರಾಶವು ಬಲವು ಮಹಿಮೆಗಳು ಓ ದಯಾಧೀಶನೆ ನೀನವುಗ ಪ್ರೀತಿಯುಳ್ಳ ಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಲೆಂಬುದಾಗಿ ವಿನಂತಿಸಿಕೊಳ್ತೇವೆ. ಸಮಾಧಾನದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ಯೆಹೋ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋ ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋ ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮ ಕರ್ತನಾದ ಯೇಸುವೇ ನಿನ್ನ ಕೃಪೆ, ತಂದೆಯಾದ ದೇವರೇ ನಿನ್ನ ಪ್ರೀತಿ, ಪವಿತ್ರಾತ್ಮನೇ ನಿನ್ನ ಐಕ್ಯ ಸಹವಾಸ ಈಗಲೂ ಸದಾಕಾಲ ಇಲ್ಲಿ ಸೇರಿ ಬಂದಂಥ ಎಲ್ಲ ದೇವಜನರೊಂದಿಗೂ ಮತ್ತು ನಿನ್ನ ವಾಕ್ಯವನ್ನು ವಿಧೇಯತೆಯಿಂದ ಕೇಳಿದಂಥ, ನಿನ್ನ ವಾಕ್ಯವನ್ನು ಸ್ವೀಕರಿಸಿದಂಥ ಎಲ್ಲ ನಿನ್ನ ಮಕ್ಕಳೊಂದಿಗೂ ಇರಲಿ. ಆಮೆನ್. Wow.